ಏನು ಹೇಳೋ ಗೆಳೆಯ, ಸಾಮಾನ್ಯವಾಗಿ ಹೆಂಡತಿರು ಗಂಡನ ಬಗ್ಗೆ ಕಾಳಜಿ ವಹಿಸ್ತಾರೆ, ಆದರೆ ಗಂಡನಾಗಿ ನೀನು ಹೆಂಡತಿ ಬಗ್ಗೆ ಕಾಳಜಿ ವಹಿಸ್ತೀಯಲ್ಲೋ. ಅವ್ರ ಗಂಡಾಂತರ ಅಂದರೆ ವ್ರತ ಮಾಡ್ತೀಯ, ಅವ್ರಿಗೋಸ್ಕರ ಉರುಳು ಸೇವೆ ಮಾಡ್ತೀಯ, ಬಿಟ್ರೆ ಜಗತ್ತಲ್ಲಿರೋ ಸುಖ ಸಂತೋಷನೆಲ್ಲ ತಗೊಂಬಂದು ಅವ್ರ ಪಾದ ಹತ್ರ ಹಾಕ್ತೀಯ. ನಿಜವಲ್ಲೂ ನೀನು ಸಿಕ್ಕಿರೋದಕ್ಕೆ ಅದಕ್ಕೆ ಲಕ್ಕಿ ಕಣ. ಅವ್ರು ಅಷ್ಟೇ ಅಲ್ಲ ಕಣ, ನಾನು ಲಕ್ಕಿನೇ. ನನ್ನ ನಂಬಿಕೆಗೆ ಅವ್ರು ಯಾವತ್ತೂ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾರನ್ನಾದ್ರೂ ನಾನು ಕಣ್ಣು ಮುಚ್ಕೊಂಡು ನಂಬ್ತೀನಿದ್ರೆ ಅದು ಅವ್ರನ್ನೇ ಕಣ. ಮತ್ತೆ ನಾನು ನನ್ನ ನಂಬಲ್ವಾ? ನನ್ನ ಮಗ ನೀನು ಸರಿ ಇಲ್ಲ, ಡೇಂಜರಸ್ ಫೆಲೋ. ನಾನು ಏನಾದರೂ ಹೇಳಿದ್ರೆ ಅಲ್ಲಿ ಇಲ್ಲಿ ಲೀಕ್ ಮಾಡ್ಬಿಡ್ತೀಯ. ನಂಬಿಕೆ ವಿಷಯದಲ್ಲಿ ಅವ್ರ ಮೊದಲು ನೀನು ಸ್ವಲ್ಪ ಕಮ್ಮಿನೇ. ಓಕೆ, ಟಾಪ್ 1 ಪೊಸಿಷನ್ನಲ್ಲಿ ಅತ್ತಿಗೆ ಇರೋ ಕಾರಣಕ್ಕೆ ಟಾಪ್ 2 ಪೊಸಿಷನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಓಕೆ, ಏನೇ ಹೇಳೋ, ಅತ್ತಿಗೆ ಎಲ್ಲ ಪಾತ್ರಕ್ಕೂ ಸೈ ಕಣ. ಮಗಳಾಗಿ, ಅಕ್ಕನಾಗಿ, ಸೊಸೆಯಾಗಿ, ಅತ್ತಿಗೆ ಆಗಿ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಜ. ಮತ್ತೆ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು. ಎಕ್ಸ್ಕ್ಯೂಸ್ ಮೀ, ತಾವು ಹೊರಗ್ಬೋದು? ನಾನು ನೋಡು, ಯಾಕಪ್ಪ ಅಪರ್ಣ ಫೋನ್ ಬಂದಾಗ ನಾವಿಲ್ಲ ಮಾತಾಡಲ್ವಾ? ತಾವು ಮಾತಾಡಿ. ಸಿಸ್ಟರ್, ಏನು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ನೀನು ಇಷ್ಟೊಂದು ಆಳವಾಗಿ ಯೋಚನೆ ಮಾಡೋದನ್ನು ನೋಡಿದ್ರೆ ಮ್ಯಾಟ್ರ್ ಯಾಕೆ ತುಂಬ ಸೀರಿಯಸ್ ಅಂತ ಅನಿಸುತ್ತೆ. ನನ್ನ ಹತ್ರ ಹೇಳು ಸಿಸ್ಟರ್, ಅದು ಸಾಲ್ವ್ ಮಾಡೋಕ್ಕೆ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ನಾನು ಭೂಮಿಕಾ ಬಗ್ಗೆ ಯೋಚನೆ ಮಾಡ್ತಿದ್ದೆ. ದಿನ ಅವಳು ನನಗೆ ದೊಡ್ಡ ಹೆಡ್ಡೇಕ್ ಆಗಿದ್ದಾಳೆ. ಓಹೋ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡಬೇಕಾದ್ದೆ ನೀನು. ಯಾಕೆಂದ್ರೆ ನಿನ್ನಂಥ ಸಿಂಹಿಳಿಗೆ ಸಿಂಹ ಸ್ವಪ್ನ ಹೋಗ್ಬಿಟ್ಟಿದ್ದಾಳೆ ಅವಳು. ಮನೆ ಆಳಿನ ಥರ ಬಿತ್ಕೊಂಡಿರ್ತಾಳೆ ಅಂತ ಅನ್ಕೊಂಡ್ರೆ ನಮ್ಮನ್ನೇ ಆಳ ಥರ ಕಾಣ್ತಿದ್ಲು. ಅದೆಲ್ಲ ನೋಡ್ತಾ ಇದ್ರೆ ಎಲ್ಲಿ ಅತ್ತೆನ ಇಂಪ್ರೆಸ್ ಮಾಡಿ ಅವಳೇ ಈ ಮನೆ ಯಜಮಾನಿ ಆಗ್ಬಿಡ್ತಾಳೋ ಅನ್ನೋ ಆತಂಕ ಇತ್ತು ನನಗೆ. ಆ ಮಟ್ಟಿಗೆ ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು, ನನಗೆ ಟಕ್ಕರ್ ಕೊಡ್ತಾ ಇದ್ಲು. ಅಂಥವಳು ಮನೆ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಂದರೆ ಅವಳಿಗೆ ಏನಾಗಿರ್ಬೇಕು? ಅವಳ ಡಿಸಿಷನ್ ಹಿಂದೆ ಕಾರಣ ಏನಿರ್ಬೋದು? ನನಗನ್ಸತ್ತೆ ಅವಳು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಎಂಥ ಪ್ರಾಬ್ಲಮ್ ಇಲ್ಲ ಸಿಸ್ಟರ್, ಭಯ. ಇಲ್ಲ, ಅವಳ ರೀತಿ ಹೆದರ್ಕೊಂಡು ಓಡ್ ಹೋಗೋ ಪೈಕಿ ಅಲ್ಲ. ನಮ್ಮ ವಿರುದ್ಧವಾಗಿ ಮಲ್ಲಿ ಹಿಂದೆ ಬಾಡಿಗಾರ್ಡ್ ಆಗಿ ನಿಂತಿದ್ಲು. ಅಂಥವಳು ಇದೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಣ್ಣ. ಆದರೆ ಅದನ್ನೆಲ್ಲ ಮುಚ್ಚಿಟ್ಟು ಮನೇಲಿದ್ರೆ ಬೇಜಾರಾಗತ್ತೆ, ಬೋರ್ ಆಗತ್ತೆ ಅಂತ ಗೌತಮ್ ಹತ್ರ ಡಮ್ಮಿ ರೀಸನ್ ಹೇಳಿ ಕೆಲ್ಸಕ್ಕೆ ಹೋಗೋಕ್ಕೆ ಅವನ ಹತ್ರ ಅಪ್ರೂವಲ್ ತಗೊಂಡಿದ್ದಾಳೆ. ಅವಳು ಮುಚ್ಚಿಟ್ಟಿರೋ ರಹಸ್ಯನ ಕಂಡಿಡ್ದು ಅದನ್ನ ಗೌತಮ್ ಹತ್ರ ಹೇಳಿದ್ರೆ ಅವರಿಬ್ಬರನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಆದರೆ ನನಗೊಂದು ಡೌಟ್, ಅದು ಹೇಗೆ? ವೆರಿ ಸಿಂಪಲ್ ಅಲ್ಲ. ಎಲ್ಲಾನು ನಂಬಿಕೆ ಅನ್ನೋ ಪಿಲ್ಲರ್ ಮೇಲೆ ನಿಂತಿದೆ. ಈಗ ನಾವು ಆ ಪಿಲ್ಲರ್ನ ಕೆಡವಾಕಿದ್ರೆ ಸಂಬಂಧ ಅನ್ನೋ ಫ್ಲೈಓವರ್ ಕುಸ್ತು ಬಿದ್ದೋಗತ್ತೆ. ಅದಾಗಿ ನೆಕ್ಸ್ಟ್ ಸೆಕೆಂಡೇ ಇಷ್ಟು ದಿನ ಗೌತಮ್ ಕಣ್ಣಲ್ಲಿ ಹೀರೋಯಿನ್ ಆಗಿರೋ ಭೂಮಿಕಾ ವಿಲನ್ ಆಗ್ಬಿಡ್ತಾಳೆ. ಅಷ್ಟಾದ್ರೆ ಸಾಕು, ಸ್ಟೋರಿನೇ ಚೇಂಜ್ ಆಗ್ಬಿಡುತ್ತೆ. ಇನ್ಯಾಕೆ ತಡ? ಹೇಗೂ ಬುಕ್ ಮಾಡಿದ ಲೇಡಿ ಡಿಟೆಕ್ಟಿವ್ ಇದಾರಲ್ಲ, ಅವಳನ್ನು ಕರ್ಸ್ಬಿಡೋಣ. ಅಡಗಿರೋ ರಹಸ್ಯನ ಭೇದಿಸೋಣ. ಬಹಳ ಚುರುಕಿದಾಳೆ ಅವಳು, ಎಂಥ ಸಣ್ಣ ರಹಸ್ಯನೂ ಬಿಡಲ್ಲ ಸಿಸ್ಟರ್ ಅವಳು. ಬೇಡಣ್ಣ, ಮನೇಲಿ ನಡೆಯೋ ಸೀಕ್ರೆಟನ್ನ ಹೊರಗಿನವ್ರಿಗೆ ಕೊಡೋದು ಬೇಡ. ಕರೆಕ್ಟ್. ಈವನ್ ನಾವು ಇಷ್ಟಪಡೋರ್ಗೋಸ್ಕರ ಏನಾದರೂ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅಲ್ಲಿ ಪ್ರೀತಿ ಇರುತ್ತಲ್ಲ. ಈಗ ನೀವು ನನ್ನನ್ನು ಬಂದು ಪಿಕಪ್ ಮಾಡಿರೋದು ಅದಕ್ಕೆ ಅಲ್ವಾ? ಸರಿ, ಏನಂದ್ರೆ? ಏನಿಲ್ಲ, ಬನ್ನಿ ಹೋಗೋಣ. ಬನ್ನಿ. ಅವು ಸ್ಯಾಡ್ ಅಲ್ವಾ? ಗೌತಮ್ ದಿವಾನ್ ಅವ್ರನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೆ, ಆದ್ರೆ ಅವರಿಗೆ ಭೂಮಿಕಾ ಮೇಡಮ್ ಸಿಕ್ಕಿದ್ದಾರೆ. ಲಕ್ಕಿ ಮೇಡಮ್, ಸೇಮ್ ಇಯರ್ ನನಗೂ ಹೊಟ್ಟೆ ಉರಿದೋಗ್ತಿದೆ. ಇಂಥವ್ರನ್ನ ಮದುವೆ ಆದರೆ ATM ಇಲ್ದಿರ ಶಾಪಿಂಗ್ ಮಾಡ್ಬೋದು. ಭೂಮಿಕಾ ಅವ್ರೇನು ನಮ್ಮಿಬ್ಬರ ಬಗ್ಗೆ ಏನೋ ಗುಣಕೊಂಡು ಹೋಗ್ತಾ ಇದಾರಲ್ಲ, ಏನದು?
ಅವರೆಲ್ಲ ನಿಮ್ಮ ಫ್ಯಾನ್ಸು. ಓ ನಿಮ್ಮನ್ನ ಮದುವೆ ಆಗಬೇಕು ಅನ್ಕೊಂಡಿದ್ರು, ಆದರೆ ಈಗ ನನ್ನನ್ನು ನೋಡಿ ಜೆಲಸ್ ಫೀಲ್ ಆಗ್ತಿದ್ದಾರೆ. ಗೌತಮ್ ದಿವಾನ್ ಈಸ್ 45 years old. ಈಸ್ ಬ್ಯಾಚುಲರ್. ತಪ್ಪಗಿದಾನಲ್ಲೇ. ದುಡ್ಡಿದ್ಯಲ್ಲ, ಮತ್ತಿನ್ನೇನು ಬೇಕು? ಬಟ್ ಇಷ್ಟು ಚಿಕ್ಕ ಚಿಕ್ಕ ಹುಡುಗಿರು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ರಾ? ಅವ್ರು ಚಿಕ್ಕವರಾಗಿರ್ಬೋದು, ಬಟ್ ಅವ್ರ ಆಸೆಗಳು ಅಷ್ಟು ದೊಡ್ಡದಾಗಿದೆ. ಪಾಪ ದೊಡ್ಡದಾಗಿ ಕನ್ಸು ಕಾಣಬೇಕು ಅನ್ನೋ ಕಾನ್ಸೆಪ್ಟ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನು, ಮಲ್ಟಿ ಬಿಲಿಯನೇರು. ನಿಮ್ಮ ಫೋಟೋನ ಮ್ಯಾಗ್ಝಿನಲ್ಲಿ ಇಟ್ಕೊಂಡು ಮದುವೆ ಆದರೆ ಇಂಥವನ್ನೇ ಮದುವೆ ಆಗಬೇಕು ಅಂತ ತಮ್ಮಲ್ಲೇ ಡಿಸ್ಕಷನ್ ಮಾಡ್ತಿದ್ರು. ಆದರೆ ನನ್ನ ನೋಡಿ, ಜೀವ ಮತ್ತು ಮಹಿಮಾ ಪ್ರಪೋಸಲ್ ಬರೋವರೆಗೂ ನೀವು ಯಾರಂತಾನೇ ಗೊತ್ತಿರಲಿಲ್ಲ, ನಿಮ್ಮ ಮುಖನೂ ನೋಡಿರಲಿಲ್ಲ ನಾನು. ಕೊನೆಗೂ ನಿಮ್ಮನ್ನು ಮದುವೆ ಆಗೋ ಹಬ್ಬ ಇದನ್ನೇ ವಿಧಿ ಅಂತಾರೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರ್ತೋ ಅದೇ ಆಗತ್ತಲ್ವಾ? ನೀವೇನು ಖುಷಿ ಪಡ್ತಾ ಇದ್ದೀರೋ ಅಥವಾ ಯಪ್ಪ ಇವ್ನು ಯಾಕಪ್ಪ ಕಟ್ಕೊಂಡೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯಯ್ಯೋ ಇಲ್ಲ, ಈಗ ಖುಷಿನೇ ಇದೆ. ಮದುವೆ ಟೈಮಲ್ಲಿ ಸ್ವಲ್ಪ ಬೇಜಾರಿತ್ತು, ಬಟ್ ಈಗ ಹಾಗೇನಲ್ಲ, ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ. ಓಕೆ. ನಾವಿಬ್ರು ನಾರ್ತ್ ಪೋಲ್ ಸೌತ್ ಪೋಲ್ ಥರ ಇದ್ವಿ. ಆದರೆ ಈಗ ಈ ರೀತಿ ಪಕ್ಕದಲ್ಲಿ ನಿಂತ್ಕೊಂಡು ಹಿಂದೆ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ನಗ್ತಾ ಇದ್ದೀವಿ. ನಮ್ಮಲ್ಲಾಗಿರೋ ಈ ಬದಲಾವಣೆಗೆ ಏನಂತ ಕರಿಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಬದಲಾವಣೆಗೆ ಪ್ರೀತಿ ಅಂತ ಹೆಸರಿಡದೆ ಇನ್ನೇನು ಹೆಸರಿಡಬೇಕು ಭೂಮಿಕಾ?